ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಭರ್ಜರಿ ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮತ ಪ್ರಚಾರಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ನೀಡಿದರು. ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ಬಯಲುಸೀಮೆ ಭಾಗಕ್ಕೆ ದೇವೇಗೌಡರ ಕುಟುಂಬ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇದೀಗ ಕಾಂಗ್ರೆಸ್ ಹಣಬಲವನ್ನು ನೋಡಿ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಆಯ್ಕೆ ಮಾಡಿ ಟಿಕೆಟ್ ಕೊಟ್ಟಿದೆ. ಆದರೆ ನನಗೆ ನನ್ನ ಪಕ್ಷ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿಯ ಕೆಲಸಗಳನ್ನು ನೋಡಿ ಟಿಕೆಟ್ ಕೊಟ್ಟಿದೆ. ಅಭ್ಯರ್ಥಿಯ ತಂದೆ ನನ್ನನ್ನು ಕೇವಲವಾಗಿ ಮಾತನಾಡಿದ್ದಾರೆ. ಅವನ ಕೈನಲ್ಲಿ ಚುನಾವಣೆ ನಡೆಸಲಿಕ್ಕೆ ಆಗಲ್ಲ ಎಂದಿದ್ದಾರೆ. ದುಡ್ಡಿಂದ ಚುನಾವಣೆ ನಡೆಸಲಿಕ್ಕೆ ಆಗಲ್ಲ, ಜನರ ಪ್ರೀತಿ ವಿಶ್ವಾಸದಿಂದ ಮಾತ್ರ ಚುನಾವಣೆಯನ್ನು ಮಾಡಲು ಸಾಧ್ಯ ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯಗೆ ತಿರುಗೇಟು ನೀಡಿದರು. ವಿಜಯೇಂದ್ರರವರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಈಗ ತಾನೇ ಹೇಳಿದ್ದಾರೆ, ಸ್ಥಳೀಯವಾಗಿ ನಮ್ಮ ಶಾಸಕರು ಧೀರಜ್ ಅವರು ಹಾಗೂ ಮುನೇಗೌಡರು ಹೀಗೆ ದುಡಿಯುವ ಜೋಡೆತ್ತುಗಳು ನಮ್ಮ ಕಡೆ ಇದ್ದಾರೆ. ರೈತರ ಬಗ್ಗೆ ಅನುಕಂಪ ಮಾತ್ರ ಅಲ್ಲ, ಜವಾಬ್ದಾರಿ ಬದ್ಧತೆಯಿಂದ ಕೆಲಸ ಮಾಡಿರುವಂತಹ ಚರಿತ್ರೆ ಇವರದೆಲ್ಲ ಆಗಿದೆ. ಇವತ್ತು ಬಂಧುಗಳೇ, ಇದೆಲ್ಲ ಕೂಡ ಬಯಲುಸೀಮೆಯ ಪ್ರದೇಶ. ಇಲ್ಲಿ ಜ್ವಲಂತ ಸಮಸ್ಯೆ ಇರ್ತಕ್ಕಂಥದ್ದೇ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆ. ಇವತ್ತೊಬ್ಬ ಸಣ್ಣ ರೈತನ ಮಗನ ನಮ್ಮ ತಂದೆ ಮೇಷ್ಟ್ರಾಗಿ ನಾನಿವತ್ತು ಭರವಸೆ ಕೊಡ್ತೇನೆ, ಮಾನ್ಯ ಕುಮಾರಣ್ಣವರು ಮಂಡ್ಯದಿಂದ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಜೊತೆ ಕೆಲಸ ಮಾಡುವಂತ ಉನ್ನತ ಸ್ಥಾನಕ್ಕೆ ಏರ್ತಾರೆ. ಅವ್ರ ಜೊತೆ ನಾನು ಸೇರ್ಕೊಂಡು ಈ ಭಾಗಕ್ಕೆ ಶಾಶ್ವತವಾದಂತ ನೀರಾವರಿ ಯೋಜನೆಯನ್ನ ತಂದೆ ತರ್ತೀನಿ ಅಂತ ನಾನು ಮಾತನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಆರೋಗ್ಯ ಸಚಿವನಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಸ್ಪತ್ರೆಯನ್ನ ದೊಡ್ಡಬಳ್ಳಾಪುರಕ್ಕೆ ಕೊಡುವಂತ ಕೆಲಸ ನಾವು ಮಾಡಿದ್ದೇವೆ. ಮತ್ತು ಅನೇಕ ಕೆಲಸಗಳು ಜಿಲ್ಲಾ ಉಸ್ತುವಾರಿ ಸಚಿವನಾದ ಮೇಲೆ ನಿಮ್ಮೆಲ್ಲರ ಜೊತೆ ಸೇರಿ ಮಾಡುವಂತ ಕೆಲಸ ಆಗಿತ್ತು. ಇವತ್ತು ಮಹಿಳೆಯರು ತಾಳಿ ಭಾಗ್ಯ ಗಟ್ಟಿ ಇರಬೇಕು, ತಾಯಂದ್ರು ಸುಮಂಗಳಿಯಾಗಿ ಬದುಕಬೇಕು ಅಂತೇಳಿ ಸಾರಾಯಿ ನಿಷೇಧ ಮಾಡಿದಂತ ಕುಮಾರಣ್ಣವರು ಮಹಿಳೆಯರ ಮೇಲೆ ಏನಾದ್ರು ಹೇಳ್ತಾರೆ? ನೀವ್ ಹೇಳಿದ್ರೆ ನಂಬುವಂಗಾದ್ರೂ ಇರ್ಬೇಕಲ್ಲಪ್ಪ. ಸುಳ್ಳಂತೂ ಹೇಳ್ತಾ ಇದ್ದೀರಿ, 100 ಸಲ ಸುಳ್ಳು ಹೇಳಿ ಒಂದ್ ಚುನಾವಣೆ ಅಂತೂ ಗೆದ್ಬಿಟ್ರಿ. ಆದ್ರೆ ಹೇಳಕ್ಕೂ ಕೂಡ ಅದನ್ನ ಕೇಳುವಂಗಿರ್ಬೇಕು. ಈಗಾಗಲೇ ಧೀರಜ್ ಅವರು ಹೇಳಿದ್ರು, ಇವತ್ತು ಒಂದಂಕಿ ಲಾಟ್ರಿಯಿಂದ ರೈತರ ಮನೆ ಹಾಳಾಗಿತ್ತು. ಕಷ್ಟಪಟ್ಟು ದುಡಿಯುವಂತ ವರ್ಗ ಅವರೆಲ್ಲ ಕೂಡ ಬೀದಿಗೆ ಬಂದಿದ್ದರು. ಅವತ್ತು ಮಾನ್ಯ ಕುಮಾರಣ್ಣವರು ಮನಸ್ಸು ಮಾಡಿದ್ರೆ ಅವ್ರ ಮನೆ ತುಂಬಾ ತುಂಬಿಸ್ಲಿಕ್ಕೆ ಅವರು ಸಿದ್ಧ ಇದ್ರು, ಲಾಟ್ರಿ ನಡೆಸೋರು. ಅಂತ ಪಾಪದ ಹಣ ಬೇಡ. ನನ್ನ ತಾಯಂದ್ರ ಇವತ್ತು ಅವರ ಸುಮಂಗಳಿಗಳಾಗಿ ಇರಬೇಕು ಅಂತೇಳಿ ಲಾಟ್ರಿಯನ್ನ ನಿಷೇಧ ಮಾಡಿದವರು ಯಾರಪ್ಪ? ಇದೇ ಕುಮಾರಣ್ಣವರು. ಹಾಗಾಗಿ ಬಂಧುಗಳೇ, ಇಂಥ ಅಪಪ್ರಚಾರಗಳಿಗೆ ತಾವು ಕಿವಿ ಕೊಡಬೇಡಿ. ಈ ದೇಶದಲ್ಲಿ ಒಬ್ಬ ಆರೋಗ್ಯ ಸಚಿವನಾಗಿ ಕೋವಿಡ್ ರೋಗಿಯನ್ನ ಮೊದಲು ಐಸಿಯುಯಲ್ಲಿ ನೋಡಿದಂತವನು ಈ ನಿಮ್ಮ ಸಹೋದರ ಡಾಕ್ಟರ್ ಸುಧಾಕರ್ ಅಂತ ನಾನು ಹಿಂದೆಯಿಂದ ಹೇಳ್ತೇನೆ. ಇಡೀ ದೇಶದಲ್ಲಿ ಮೊದಲನೇ ಕೋವಿಡ್ ಡೆಡಿಕೇಟೆಡ್ ಆಸ್ಪತ್ರೆ 1,000 ಹಾಸಿಗೆಗಳನ್ನ ಇದೇ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಮೀಸಲಿಡುವಂತ ಕೆಲಸ ಮಾಡಿದ್ದೇವೆ. ಸಮರೋಪಾದಿಯಲ್ಲಿ 10 ಕೋಟಿ ಲಸಿಕೆಗಳನ್ನ ಕೋವಿಡ್ ಇವತ್ತು ನಿಮ್ಮ ಇಡೀ ರಾಜ್ಯದಲ್ಲಿ ಕೊಟ್ಟಿರುವಂತದ್ದು ನಮ್ಮ ಬಿಜೆಪಿ ಸರ್ಕಾರ, ನಿಮ್ಮ ಈ ಸಹೋದರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಶಾಸಕನಾಗಿ ಏನ್ ಕೆಲಸ ಮಾಡಿದ್ದೀನಿ, ಆರೋಗ್ಯ ಸಚಿವನಾಗಿ ನಾನು ಏನ್ ಕೆಲಸ ಮಾಡಿದ್ದೀನಿ ಅಂತ ನೋಡಿ
ನನಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ, ನನ್ನ ಅಕೌಂಟಲ್ಲಿ ಅಷ್ಟು ಬ್ಯಾಲೆನ್ಸ್ ಇಲ್ಲ. ಮೊನ್ನೆ ಕೇವಲವಾಗಿ ಮಾತಾಡಿದ್ದಾರೆ ಅಭ್ಯರ್ಥಿಯ ತಂದೆಯವರು, ಇವನ್ ಕೈಯಲ್ಲಿ ಎಲೆಕ್ಷನ್ ಮಾಡೋಕ್ಕಾಗಲ್ಲ, ದುಡ್ಡಿನಿಂದ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಸ್ವಾಮಿ, ದುಡ್ಡಿನಿಂದ ಎಲೆಕ್ಷನ್ ಮಾಡೋಕ್ಕಾಗಲ್ಲ, ಜನರ ಪ್ರೀತಿಯಿಂದ ಜನರ ವಿಶ್ವಾಸದಿಂದ ಒಂದು ಚುನಾವಣೆ ಗೆಲ್ಲಕ್ಕಾಗುತ್ತೆ ಬಿಟ್ರೆ ಹಣದಿಂದ ಆಗಲ್ಲ. ಆ ರೀತಿಯ ಅಹಂಕಾರದ ಮಾತುಗಳು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಇಂದಿನ ಕಾಂಗ್ರೆಸ್ ಸರ್ಕಾರ ಸುಖ ಸುಮ್ಮನೆ ನುಡಿದಂತೆ ನಡೆದಿದ್ದೇವೆ ಅಂತ ಜಾಹೀರಾತುಗಳನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿಕೊಳ್ಳುತ್ತಿದ್ದಾರೆ ಅಷ್ಟೇ. ಆದರೆ ಎಲ್ಲೂ ಸಹ ಅಭಿವೃದ್ಧಿ ಮಾತ್ರ ಕಾಣ್ತಿಲ್ಲ. ಶ್ರೀಮಂತರ ಮಕ್ಕಳು ಪಡೆಯುವ ಶಿಕ್ಷಣವನ್ನು ಪ್ರತಿ ಬಡವರ ಮಕ್ಕಳು ಶಿಕ್ಷಣ ಪಡೆಯಬೇಕು, ಅದು ಸರ್ಕಾರದ ಕಾರ್ಯಕ್ರಮವಾಗಬೇಕು ಎಂಬುದು ನನ್ನ ಆಶಯವಾಗಿದೆ. ಇಂದು ಅವರು ಮಹಿಳೆಯರಿಗೆ ನೀಡುತ್ತಿರುವ 2,000 ಹಣವನ್ನು ಸರ್ಕಾರ ನಿಮ್ಮ ಕುಟುಂಬದವರಿಂದಲೇ ದುಪ್ಪಟ್ಟು ಹಣವನ್ನು ವಸೂಲು ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಹರಿಹಾಯ್ದರು. ನಿಮಗೆ ಹೆಚ್ಚಿನ ಒಂದು ಮದ್ಯ ಸೇವಿಸ್ತಕ್ಕಂಥ ಒಂದು ಪ್ರೋತ್ಸಾಹ ಕೊಟ್ಟುಬಿಟ್ಟಿದೆ. ನೀವು ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಶ್ರಮ ಪಟ್ಟು ದೇಹಕ್ಕಾಗಿರ್ತಕ್ಕಂಥ ದಂಡನೆಗೆ ಸ್ವಲ್ಪ ದೇಹಕ್ಕಾಗಿರೋ ಶ್ರಮ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಸಾಯಂಕಾಲ ಆ ಮದ್ಯದ ಅಂಗಡಿಗಳ ಮುಂದೆ ಹೋಗಿ ಒಂದು ಸಣ್ಣ ಕ್ವಾರ್ಟರ್ ಬಾಟ್ಲು ತಗೊಳ್ಳೋಕ್ಕೆ ಮೊದಲಿದ್ದಿದ್ದು 25-30 ರೂಪಾಯಿ, ಈಗ 250 ರೂಪಾಯಿ ಕೊಡಬೇಕು. ಇಲ್ಲಿ ನಮ್ಮ ತಾಯಂದ್ರಿಗೆ 2,000 ಕೊಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಬಣ್ಣದ ಜಾಹೀರಾತು ಹಾಕಿದ್ದಾರೆ. 2,000 ಇಲ್ಲಿ ಕೊಟ್ಟು ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಯಜಮಾನರುಗಳ ಜೋಬಿಗೆ 5,000, 6,000 ಬೆಲೆ ತರತಕ್ಕಂಥ ಕೆಲಸ ಮಾಡಿ ಪಿಕ್ ಪ್ಯಾಕೆಟ್ ಕೆಲಸ ಮಾಡ್ತಿರೋ ಸರ್ಕಾರ ಇದೆ. ನನ್ನ ಅಭಿಪ್ರಾಯದಲ್ಲಿ ಪಿಕ್ ಪ್ಯಾಕೆಟ್ ಸರ್ಕಾರ ಇದೆ. ನೀವು ಯಾವುದೋ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಹೋದರೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕ್ಕಾಗ 20 ರೂಪಾಯಿ 30 ರೂಪಾಯಿ ಇದ್ದಿದ್ದು ಸ್ಟ್ಯಾಂಪ್ ಡ್ಯೂಟಿ ಇವತ್ತು 500 ರೂಪಾಯಿ 300 ರೂಪಾಯಿ 200 ರೂಪಾಯಿ ಹೋಗಿದೆ. ಇದೆಲ್ಲ ನಿಮ್ಮ ತೆರಿಗೆ ಕಟ್ಟಿ ಈ ತೆರಿಗೆ ಇಲ್ಲ. ಇವರು ನಾವು ಏನೋ ನುಡಿದಂತೆ ನಡೆದಿದ್ದೇವೆ. ನಾನು ರೈತರು ಸಾಲ ಮನ್ನಾ ಮಾಡಿದೆ, ದಯವಿಟ್ಟು ಮೇಲೆ ಯೋಚನೆ ಮಾಡಿ. ಅದು ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು. ನಾನು ನಿಂತಿದ್ದು 39 ಜನ ನಮ್ಮ ಶಾಸಕರು ಗೆದ್ದಂಥದ್ದು. ರೈತರ ಆತ್ಮಹತ್ಯೆ ಪ್ರಕರಣ ಏನಿತ್ತು, ನಮ್ಮ ರೈತರಿಗೆ ಚುನಾವಣೆಗೆ ಮುಂಚೆ ಮಾತು ಕೊಟ್ಟಿದ್ದೆ, ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮ ಕುಟುಂಬಗಳನ್ನು ಅನಾಥ ಮಾಡ್ಕೋಬೇಡಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಂಪೂರ್ಣ ಸಾಲ ಮನ್ನಾ ಮಾಡಿಕೊಡ್ತೀನಿ. ಸಂಪೂರ್ಣ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರವು ನನಗೆ ಅಲ್ಲಿ ಬೆಂಬಲ ಕೊಟ್ಟಂಥವ್ರು ಏನಿದ್ದಾರೆ ಅವ್ರು ಹೇಳಿದ್ರು, ರೈತರ ಸಾಲ ಮನ್ನಾಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಮಾಡಿರ್ತಕ್ಕಂಥ ಯಾವ ಕಾರ್ಯಕ್ರಮಗಳನ್ನು ನಿಲ್ಲಿಸಬಾರ್ದು, ನಾವು ಹಂಚಿಕೆ ಮಾಡಿರ್ತಕ್ಕಂಥ ಹಣ 1 ರೂಪಾಯಿ ಕಡಿಮೆ ಮಾಡಬಾರ್ದು. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.